ಹಲೋ ಫ್ರೆಂಡ್ಸ್, ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಆಲೂ ಪರಾಟನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನಿಲ್ಲಿ ಮಾಮೂಲಿ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ, ಮೈದಾ ಏನು ಮಿಕ್ಸ್ ಮಾಡಿಲ್ಲ. ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ನೀರು ಬದಲು ಬೀಟ್ರೂಟ್ ಜ್ಯೂಸನ್ನ ಹಾಕ್ತಾ ಇದ್ದೀನಿ. ಯಾಕಂದರೆ ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ಮಕ್ಕಳಿಗೆ ಕಲರ್ಫುಲ್ ಆಗಿರೋ ಫುಡ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅದರಲ್ಲೂ ಹೆಣ್ಮಕ್ಳಿಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ನಾನಿಲ್ಲಿ ಈ ಬೀಟ್ರೂಟ್ ಜ್ಯೂಸನ್ನ ಯೂಸ್ ಮಾಡಿಕೊಂಡು ಪಿಂಕ್ ಕಲರ್ ಆಲೂ ಪರಾಟ ಮಾಡ್ತಾಯಿದ್ದೀನಿ. ಈಗ ನಾನು ಇಲ್ಲಿ ಸ್ಟಫಿಂಗಿಗೆ ಆಲೂಗಡ್ಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ. 1-2 ಚಮಚ ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದೀನಿ. ನಾವು ಮಾಮೂಲಿ ಏನು ಆಲೂಗಡ್ಡೆ ಪಲ್ಯ ಮಾಡ್ಕೋತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ಮಾಡ್ಕೊಳ್ಳೋದು ಅಷ್ಟೇ. ಈಗ ಇಲ್ಲಿ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದಕ್ಕೆ ಹಸಿ ಈರುಳ್ಳಿನ ಹಾಕಿ ಕೂಡ ಸ್ಟಫಿಂಗ್ ಮಾಡ್ಬೋದು, ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು. ಆದರೆ ಮಕ್ಕಳಿಗೆ ಹಸಿ ಈರುಳ್ಳಿ ಎಲ್ಲ ಸಿಕ್ಕಿದ್ರೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ನಾನಿಲ್ಲಿ ಫುಲ್ಲು ಪಲ್ಯನೇ ಮಾಡ್ಕೊತಾ ಇದ್ದೀನಿ. ನೀವು ಮಾಮೂಲಿ ಚಪಾತಿ ಪಲ್ಯ ಮಾಡ್ಕೊಡೋದ್ಕಿಂತ ಒಂದೊಂದು ಸಲ ಹೀಗೆ ಮಾಡಿಕೊಡಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಏನೋ ಡಿಫ್ರೆಂಟ್ ಆಗಿದೆ ಅಂತ ತಿಂತಾರೆ ಕೂಡ. ನಾನಿಲ್ಲಿ 1 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ. ಮಾಮೂಲಿ ನಾವು ಹೇಗೆ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ಮಾಡ್ಕೊಳ್ತಾ ಇರೋದು, ಡಿಫ್ರೆಂಟ್ ಏನಲ್ಲ. ನೀವಿಲ್ಲಿ ಬೀಟ್ರೂಟ್ ಜ್ಯೂಸ್ ಬೇಡ ಅಂದರೆ ಜಸ್ಟ್ ಪ್ಲೈನಾಗಿ ಕೂಡ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಗ್ರೀನ್ ಕಲರ್ ಆಲೂ ಪರಾಟನೂ ಮಾಡ್ಬೋದು. ನಾನೀಗ ಬೇಯಿಸಿರೋ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ನೀವು ಮಾಮೂಲಿ ಫುಡ್ಡನ್ನೇ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಸಾಕು, ಮಕ್ಕಳು ಖುಷಿಯಿಂದ ತಿಂತಾರೆ ಅಷ್ಟೇ. ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬೇರೆ ಯಾವ ಮಸಾಲೆ ಏನೂ ಹಾಕ್ತಾ ಇಲ್ಲ, ಜಸ್ಟ್ ನಾರ್ಮಲಾಗಿ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟೇ, ಇದು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಈಗ ಇದನ್ನ ಸ್ಟಫಿಂಗ್ ಮಾಡೋದು. ನಾವಿಲ್ಲಿ ಮಾಮೂಲಿ ಚಪಾತಿಗೆ ಹೇಗೆ ಹಿಟ್ಟನ್ನ ಲಟ್ಟಿಸ್ಕೊತೀವಲ್ವ, ಹಾಗೆ ಸ್ವಲ್ಪ ಲಟ್ಟಿಸ್ಕೋಬೇಕಷ್ಟೇ, ತುಂಬ ತೆಳುವಲ್ಲ. ಸ್ವಲ್ಪ ಲಟ್ಟಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿರೋ ಆಲೂಗಡ್ಡೆ ಪಲ್ಯನ ಹಾಕೋಬೇಕು. ಇದಾದಮೇಲೆ ನಾವಿದ್ದ ಫುಲ್ಲು ಕವರ್ ಮಾಡ್ಕೋಬೇಕು ನಿಧಾನಕ್ಕೆ. ಈ ಥರ ಕವರ್ ಮಾಡ್ಕೊಂಡು ಆದಮೇಲೆ ಎಕ್ಸ್ಟ್ರಾ ಹಿಟ್ಟಿದ್ರೆ ಅದನ್ನು ತೆಗಿಬೇಕಾಗತ್ತೆ. ಈ ರೀತಿ ಸ್ಟಫಿಂಗ್ ಮಾಡಾದಮೇಲೆ ನಾವು ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಒಂದು ವೇಳೆ ಲಟ್ಟಣಿಗೆ ಕಷ್ಟ ಆಯಿತು ಅಂದರೆ ನೀವು ಕೈಯಲ್ಲೇ ಬೇಕಾದ್ರೆ ಇದನ್ನ ನಿಧಾನಕ್ಕೆ ಒತ್ತಿ ಲಟ್ಟಿಸ್ಕೋಬಹುದು. ತುಂಬ ಫೋರ್ಸಾಗಿ ಲಟ್ಟಿಸಿದ್ರೆ ಕೆಲವೊಂದು ಸಲ ಓಪನ್ ಆಗುತ್ತೆ, ಅದಕ್ಕೆ. ಇಷ್ಟೇ ಸಿಂಪಲಾಗಿ ಫ್ರೆಂಡ್ಸ್, ಆಗೋಗುತ್ತೆ, ಭಾರಿ ಏನು ಕಷ್ಟ ಏನಿಲ್ಲ. ನೋಡಿ, ನಾನು ನಿಧಾನ ಕೈಯಿಂದ ಕೂಡ ಲಟ್ಟಿಸ್ತಾ ಇದ್ದೀನಿ. ಈಗ ಇದನ್ನ ಕಾದಿರೋ ಹಂಚಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆನೂ 2 ಸೈಡು ತುಂಬ ಚೆನ್ನಾಗೇ ಬೇಯಿಸ್ಕೋಬೇಕು. ಯಾಕಂದರೆ ಚಪಾತಿ ಆಗಲಿ ಈ ಥರ ಪರಾಟಗಳಾಗಲಿ ನಾವು ಗೋಧಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ 2 ಸೈಡು ಅಂತಂದರೆ ಮಕ್ಕಳಿಗೆ ಅದರಿಂದ ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ಸು ಇರುತ್ತೆ. ಒಂದು ಸ್ವಲ್ಪ ಕಪ್ಪಾದರೂ ಪರವಾಗಿಲ್ಲ, ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಚಪಾತಿ ಕೆಲವೊಂದು ಸಲ ಗಟ್ಟಿಯಾಗಿಬಿಡುತ್ತೆ. ಮಧ್ಯಾಹ್ನ ಮಕ್ಕಳಿಗೆ ಊಟ ಮಾಡೋ ಟೈಮಿಗೆ ನಾವು ಬೆಳಗ್ಗೆನೇ ಮಾಡಿಕೊಟ್ಟಿರೋದ್ರಿಂದ ನೀವು ಈ ರೀತಿ ಮಾಡಿದ್ರೆ ಇದು ಗಟ್ಟಿ ಆಗಲ್ಲ. ಯಾಕಂದರೆ ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಇರೋದ್ರಿಂದ ಹೊರಗಡೆ ಇರುವಂಥ ಈ ಗೋಧಿ ಹಿಟ್ಟಿನ ಕೋಟ್ ಕೂಡ ಸಾಫ್ಟಾಗೇ ಇರುತ್ತೆ, ಗಟ್ಟಿ ಆಗಲ್ಲ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಆಗೋಯ್ತು ಸಾಫ್ಟಾಗಿರೋ ಆಲೂ ಪರಾಟ. ಫ್ರೆಂಡ್ಸ್, ನೀವು ಈ ರೀತಿ ಮಿನಿ ಆಲೂ ಪರಾಟ ಮಾಡಿ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕ್ಕೊಡಿ. ತಿರ್ಗಾ ಇದಕ್ಕೆ ಪಲ್ಯ ಚಟ್ನಿ ಅಂತ ಏನೂ ಬೇಡ, ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ ಕಲರ್ಫುಲ್ ಆಗಿರೋ ಆಲೂ ಪರಾಟ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.